ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ಈ ನಿಗಮ ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮಾಡ್ತಾಯಿದ್ವಿ. ಸರ್, ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಇಲ್ಲ, ಅದು ನಾವೇನಾಗಿತ್ತು ಆವಾಗ ಇದು ಗೊತ್ತಾಗಿದ್ದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ಹೊರಗೂ ಹೋಗಿದ್ದರು. ಮತ್ತು ಆ ಟೀಮ್ ನಮ್ಮವ್ರಿಗೆ ಹೋಗಿ ವರದಿಯನ್ನು ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಈಗೆಲ್ಲ ವಿಷಯಗಳು, ಯಾಕಂದರೆ ಇಲ್ಲೇನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ಅದೆಲ್ಲ ತೊಗೊಂಡು ನಾನು ಕೂಡ ಹೋಗಿ ಭೇಟಿ ಕೊಡ್ತೀನಿ. ಕೊಡಲಿ, ಒಳ್ಳೆಯದು. ನೋಡಿ, ಇದ್ರ ಬಗ್ಗೆ ಯಾವುದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಎಸ್ ಸರ್. ಈಗ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಕೂಡ ನಾವು ಇದನ್ನು ಲೋಕಾಯುಕ್ತನೂ ಕೂಡ ಯಾರಾದರೂ ತನಿಖೆ ಮಾಡಿದ್ರೆ ನಮ್ಮದೇನು ಅದ್ರ ಭಿನ್ನಾಭಿಪ್ರಾಯ ಏನಿಲ್ಲ. ಯಾರಾದರೂ ಮಾಡಲಿ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂಥ ಪ್ರಶ್ನೆ ಬರಲ್ಲ. ಯಾವುದೇ ಸತ್ಯಾಂಶಗಳನ್ನು ಮುಚ್ಚಾಕುವಂಥ ಪ್ರಶ್ನೆನೇ ಇಲ್ಲ. ಮತ್ತು ಸತ್ಯವನ್ನು ಎತ್ತಿಡಿಬೇಕು ಮತ್ತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಲೋಪಗಳಾಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸ್ತಕ್ಕಂಥ ಆಗಬೇಕು. Ashwavega English News. Coming soon. Your channel, your voice, your trust.